ಯಾವುದೇ ಕಾರಣಕ್ಕೂ ಜೈಲಲ್ಲಿ ಖೈದಿಗಳ ಐಷಾರಾಮಿ ಜೀವನವನ್ನ ಸಹಿಸೋದಿಲ್ಲ, ಇದೊಂದು ನಾನ್ ಸೆನ್ಸ್ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ. ಐಷಾರಾಮಿ ಜೀವನವನ್ನ ಸಹಿಸೋದಿಲ್ಲ ನಾವು, ಇದು ನಾನ್ ಸೆನ್ಸ್, ಇದನ್ನ ಸಹಿಸೋಕ್ ಆಗಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರ ಎಚ್ಚರಿಕೆ ಇದೆ. ಈ ಹಿಂದೆನೂ ಇದೇ ರೀತಿ ಹೇಳಿದ್ರು ಇವರು, ಏನು ಪ್ರಯೋಜನ ಆಗಲಿಲ್ಲ. ಅಧಿಕಾರಿಗಳು ವರದಿ ಕೊಟ್ಟ ಬಳಿಕ ಪರಿಶೀಲಿಸ್ತೇನೆ, ವರದಿ ಸಮಾಧಾನ ಆಗದೇ ಇದ್ರೆ ಉನ್ನತ ಮಟ್ಟದ ತನಿಖೆಯನ್ನ ಮಾಡ್ತೇವೆ, ಉನ್ನತ ಮಟ್ಟದ ತನಿಖೆಗೆ ಸಮಿತಿಯನ್ನ ರಚನೆ ಮಾಡ್ತೇವೆ. ಇದೇ ಫಸ್ಟ್ ಅನ್ನೋಂಗಿದ್ರೆ ನಾವು ಪರಮೇಶ್ವರ್ ಅವ್ರ ಮಾತನ್ನ ಒಪ್ಪಬಹುದಿತ್ತು. ಈ ರೀತಿ ಪದೇ ಪದೇ ಆಗ್ತಾನೆ ಇದೆ, ಇವರು ಪದೇ ಪದೇ ಈ ರೀತಿ ಹೇಳಿಕೆಯನ್ನ ಕೊಡ್ತಾನೆ ಇದ್ದಾರೆ. ಇನ್ನೂ ಏನ್ ಸಿಗ್ಬೇಕು ಇವ್ರಿಗೆ ಉನ್ನತ ಮಟ್ಟದ ತನಿಖೆ ಆಗಕ್ಕೆ? ಈ ರೀತಿಯ ಘಟನೆಗಳೆಲ್ಲ ಆಗ್ತಾನೆ ಇದೆ. ಸ್ವೀಟ್ ಬಾಕ್ಸ್ ಅಲ್ಲಿ ಗಾಂಜಾ ಸಿಗುತ್ತೆ, ಸಿಗರೇಟ್ಗಳು ಸಿಗುತ್ತೆ, ಡ್ರಗ್ಸ್ ಎಲ್ಲ ಸಿಗುತ್ತಂತೆ. ಇನ್ನ ನೀವು ವಿತ್ ಎವಿಡೆನ್ಸ್, ವಿತ್ ಪ್ರೂಫ್ ಗಮನಿಸ್ತಾ ಇದ್ದೀರಿ. ಈ ಖೈದಿಗಳ ಕೈಯಲ್ಲಿ ಫೋನ್ ಇದೆ, LED ಟಿವಿ ಇದೆ, ಬಾಟಲ್, ಹಾಗೇನೆ ಸ್ನಾಕ್ಸು, ಸೈಡ್ಸು, ಒಳ್ಳೆ ಪಾರ್ಟಿ. ಇನ್ನೂ ಏನ್ ಬೇಕು ಗೃಹ ಸಚಿವರಿಗೆ ಸಾಕ್ಷಿ? ಯಾಕೆ ನೇರವಾಗಿ ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೋಬಾರದು? ಅನ್ನಿಸ್ಕೊಳ್ಳೋದೇ ಪದೇ ಪದೇ ಈ ರೀತಿ ಆಗ್ತಾ ಇದೆ. ಯಾರು ಇದಕ್ಕೆ ಹೊಣೆ ಆಗ್ತಾರೆ, ಯಾರು ಸೂಪರ್ಡೆಂಟ್ ಇದ್ದಾರೆ, ಯಾರು ಕೆಳಗಿನ ಲೆವೆಲಿನ ಅಧಿಕಾರಿಗಳಿದ್ದಾರೆ, ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಬೇಕು, ನನಗೆ ವರದಿಯನ್ನು ಕೊಡಬೇಕು ಅಂತ ನಿನ್ನೆ ಕೇಳಿದ್ದೇನೆ. ಬಟ್ ಐ ವಿಲ್ ನಾಟ್ ಟಾಲರೇಟ್ ದಿಸ್ ನಾನ್ ಸೆನ್ಸ್. ಎನಫ್ ಈಸ್ ಎನಫ್. ಯಾಕೆಂದರೆ ಇದು ತುಂಬ ಈ ರೀತಿ ಆಗಬಾರ್ದು. ಇದು ನಾವು ಅಲ್ಲಿ ಕೆಲವು ಸಂದರ್ಭದಲ್ಲಿ ಸ್ಟಾಫ್ ಕಡಿಮೆ ಇದ್ದಾರೆ ಅಂತ ಹೇಳ್ತಾರೆ, ಆದರೆ ಇರುವಂಥ ಸ್ಟಾಫ್ಸು ಸರಿಯಾಗಿ ಕೆಲಸ ಮಾಡಬೇಕಲ್ವಾ? ದಟ್ ಈಸ್ ನಾಟ್ ಎನ್ ಎಕ್ಸ್ಕ್ಯೂಸ್. ಹಂಗಂತ ಹೇಳಿ ಸ್ಟಾಫ್ ಕಮ್ಮಿ ಇದ್ದಾರೆ ಅಂತೇಳಿ ಟಿವಿ ಕೊಟ್ಬಿಡೋದು, ಅವ್ರಿಗೆ ಮೊಬೈಲ್ ಕೊಡೋದು ಅಥವಾ ಇನ್ನೇನೋ ಕೊಡೋದು, ಇವೆಲ್ಲ ಮಾಡಿದರೆ ಜೈಲ್ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ. ಅದಕ್ಕಾಗಿ ನಾನು ವರದಿ ಕೇಳಿದ್ದೇನೆ. ನಾನು ಇಮಿಡಿಯೇಟಾಗಿ ನಾನೇ ಒಂದು ಸಭೆ ಮೀಟಿಂಗ್ ತೊಗೊಳ್ತೀನಿ. ಮೀಟಿಂಗ್ ತೊಗೊಂಡು ಏನು ಲ್ಯಾಪ್ಸಸ್ ಇದೆ, ಅದಕ್ಕೆ ಏನು ಮಾಡಬೇಕು, CCTV ಕ್ಯಾಮ್ರಾಗಳು ಮತ್ತು ಎಲ್ಲ ನಾವು ಜಾಮರ್ಸು ಇವೆಲ್ಲ ಅಪ್ರೂವ್ ಮಾಡಿದ್ದೀವಿ, ಅಪ್ರೂವ್ ಮಾಡಿ ಕೊಟ್ಟಿದ್ದೀವಿ. ಅದನ್ನು ಇಂಪ್ಲಿಮೆಂಟು ಕೂಡ ಕೆಲವು ಕಡೆ ಮಾಡಿದ್ದಾರೆ, ಕೆಲವು ಕಡೆ ಇನ್ನೂ ಮಾಡಬೇಕಾಗಿದೆ. ಅದಕ್ಕೆ ಸೀರಿಯಸ್ ಆಗಿ ತಗೊಂಡು ಅದಕ್ಕೆ ಕ್ರಮ ತಗೊಳ್ಳೋದಕ್ಕೆ ನಾನು ಸಭೆಯನ್ನು ಕರೀತೇನೆ, ಅಧಿಕಾರಿಗಳ ಸಭೆಯನ್ನು. ಎನ್ಕ್ವೈರಿಗೆ ಈಗಾಗಲೇ ನನಗೆ ವರದಿ ಕೊಡಿ ಅಂತ ಹೇಳಿದ್ದೇನೆ. ಒಂದು ವೇಳೆ ನಮಗೆ ಆ ವರದಿಯಲ್ಲಿ ಸಮಾಧಾನ ಆಗಲಿಲ್ಲ ಅಂತಂದ್ರೆ ನಾನು ಬೇರೆ ಒಂದು ನೋಡಿ, ಸೆಂಟ್ರಲ್ ಜೈಲಲ್ಲಿ ಇರುವಂತಹ ಅಪರಾಧಿಗಳಿಗೆ ರಾಜಾತಿಥ್ಯವನ್ನ ಕೊಡುವಂತಹ ಕೆಲಸ ಈ ಸರ್ಕಾರದಿಂದ ಆಗ್ತಾ ಇದೆ. ಕಲ್ಲು ಹೊಡೆಯುವಂತವರಿಗೆ ರಾಜ ಮರ್ಯಾದೆ ಸಿಗ್ತಾ ಇದೆ. ಇದನ್ನ ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳೋದಕ್ಕಾಗುವುದಿಲ್ಲ ಅಂತ ಸರ್ಕಾರದ ವಿರುದ್ಧ ಟ್ವೀಟ್ ಮಾಡಿ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ದೇಶದ್ರೋಹಿ ಘೋಷಣೆ ಕೂಗೋರಿಗೂ ಸತ್ಕಾರ, ಭಯೋತ್ಪಾದಕರಿಗೆ ಬ್ರದರ್ಸ್ ಪಟ್ಟ ಕಟ್ಟಿ ಸಹಕಾರ, ಲೂಟಿಕೋರ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ, ಸಮಾಜಘಾತುಕರಿಗೆ ರಾಜಮನ್ನಣೆ ಸಿಗ್ತಾ ಇದೆ, ನಿಷ್ಪ್ರಯೋಜಕ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಂತ ಟ್ವೀಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಅಂತ ಟ್ವೀಟ್ ಮೂಲಕ ಆಕ್ರೋಶವನ್ನ ಹೊರಹಾಕಿದ್ದಾರೆ ಬಿಜೆಪಿಯವರು. ಟ್ವೀಟ್ ಮಾಡುವ ಮೂಲಕ ಈ ವ್ಯವಸ್ಥೆಯ ವಿರುದ್ಧ ಕಿಡಿಕಾರಿದ್ದಾರೆ. ಯಾವುದೇ ಕಾರಣಕ್ಕೂ ಜೈಲಲ್ಲಿ ಖೈದಿಗಳ ಐಷಾರಾಮಿ ಜೀವನವನ್ನ ಸಹಿಸೋದಿಲ್ಲ, ಇದೊಂದು ನಾನ್ ಸೆನ್ಸ್ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ. ಐಷಾರಾಮಿ ಜೀವನವನ್ನ ಸಹಿಸೋದಿಲ್ಲ ನಾವು, ಇದು ನಾನ್ ಸೆನ್ಸ್, ಇದನ್ನ ಸಹಿಸೋಕ್ ಆಗಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರ ಎಚ್ಚರಿಕೆ ಇದೆ. ಈ ಹಿಂದೆನೂ ಇದೇ ರೀತಿ ಹೇಳಿದ್ರು ಇವರು, ಏನು ಪ್ರಯೋಜನ ಆಗಲಿಲ್ಲ. ಅಧಿಕಾರಿಗಳು ವರದಿ ಕೊಟ್ಟ ಬಳಿಕ ಪರಿಶೀಲಿಸ್ತೇನೆ, ವರದಿ ಸಮಾಧಾನ ಆಗದೇ ಇದ್ರೆ ಉನ್ನತ ಮಟ್ಟದ ತನಿಖೆಯನ್ನ ಮಾಡ್ತೇವೆ, ಉನ್ನತ ಮಟ್ಟದ ತನಿಖೆಗೆ ಸಮಿತಿಯನ್ನ ರಚನೆ ಮಾಡ್ತೇವೆ. ಇದೇ ಫಸ್ಟ್ ಅನ್ನೋಂಗಿದ್ರೆ ನಾವು ಪರಮೇಶ್ವರ್ ಅವ್ರ ಮಾತನ್ನ ಒಪ್ಪಬಹುದಿತ್ತು. ಈ ರೀತಿ ಪದೇ ಪದೇ ಆಗ್ತಾನೆ ಇದೆ, ಇವರು ಪದೇ ಪದೇ ಈ ರೀತಿ ಹೇಳಿಕೆಯನ್ನ ಕೊಡ್ತಾನೆ ಇದ್ದಾರೆ. ಇನ್ನೂ ಏನ್ ಸಿಗ್ಬೇಕು ಇವ್ರಿಗೆ ಉನ್ನತ ಮಟ್ಟದ ತನಿಖೆ ಆಗಕ್ಕೆ? ಈ ರೀತಿಯ ಘಟನೆಗಳೆಲ್ಲ ಆಗ್ತಾನೆ ಇದೆ. ಸ್ವೀಟ್ ಬಾಕ್ಸ್ ಅಲ್ಲಿ ಗಾಂಜಾ ಸಿಗುತ್ತೆ, ಸಿಗರೇಟ್ಗಳು ಸಿಗುತ್ತೆ, ಡ್ರಗ್ಸ್ ಎಲ್ಲ ಸಿಗುತ್ತಂತೆ. ಇನ್ನ ನೀವು ವಿತ್ ಎವಿಡೆನ್ಸ್, ವಿತ್ ಪ್ರೂಫ್ ಗಮನಿಸ್ತಾ ಇದ್ದೀರಿ. ಈ ಖೈದಿಗಳ ಕೈಯಲ್ಲಿ ಫೋನ್ ಇದೆ,
LED ಟಿವಿ ಇದೆ, ಬಾಟಲ್, ಹಾಗೇನೆ ಸ್ನಾಕ್ಸು, ಸೈಡ್ಸು, ಒಳ್ಳೆ ಪಾರ್ಟಿ, ಇನ್ನೂ ಏನ್ ಬೇಕು ಗೃಹ ಸಚಿವರಿಗೆ ಸಾಕ್ಷಿ? ಯಾಕೆ ನೇರವಾಗಿ ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೋಬಾರದು? ಅನ್ನಿಸ್ಕೊಳ್ಳೋದೆ ಪದೇ ಪದೇ ಈ ರೀತಿ ಆಗ್ತಾ ಇದೆ. ಯಾರು ಇದಕ್ಕೆ ಹೊಣೆ ಆಗ್ತಾರೆ, ಯಾರು ಸೂಪರ್ಡೆಂಟ್ ಇದ್ದಾರೆ, ಯಾರು ಕೆಳಗಿನ ಲೆವೆಲಿನ ಅಧಿಕಾರಿಗಳಿದ್ದಾರೆ, ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಬೇಕು, ನನಗೆ ವರದಿಯನ್ನು ಕೊಡಬೇಕು ಅಂತ ನಿನ್ನೆ ಕೇಳಿದ್ದೇನೆ. ಬಟ್ ಐ ವಿಲ್ ನಾಟ್ ಟಾಲರೇಟ್ ದಿಸ್ ನಾನ್ ಸೆನ್ಸ್. ಎನಫ್ ಈಸ್ ಎನಫ್. ಯಾಕೆಂದರೆ ಇದು ತುಂಬ ಈ ರೀತಿ ಆಗಬಾರ್ದು. ಇದು ನಾವು ಅಲ್ಲಿ ಕೆಲವು ಸಂದರ್ಭದಲ್ಲಿ ಸ್ಟಾಫ್ ಕಡಿಮೆ ಇದ್ದಾರೆ ಅಂತ ಹೇಳ್ತಾರೆ, ಆದರೆ ಇರುವಂಥ ಸ್ಟಾಫ್ಸು ಸರಿಯಾಗಿ ಕೆಲಸ ಮಾಡಬೇಕಲ್ವಾ? ದಟ್ ಈಸ್ ನಾಟ್ ಎನ್ ಎಕ್ಸ್ಕ್ಯೂಸ್. ಹಂಗಂತ ಹೇಳಿ ಸ್ಟಾಫ್ ಕಮ್ಮಿ ಇದ್ದಾರೆ ಅಂತೇಳಿ TV ಕೊಟ್ಬಿಡೋದು, ಅವ್ರಿಗೆ ಮೊಬೈಲ್ ಕೊಡೋದು ಅಥವಾ ಇನ್ನೇನೋ ಕೊಡೋದು, ಇವೆಲ್ಲ ಮಾಡಿದರೆ ಜೈಲಂತ ಅನ್ನಿಸ್ಕೊಳ್ಳೋದೇ ಇಲ್ಲ. ಅದಕ್ಕಾಗಿ ನಾನು ವರದಿ ಕೇಳಿದ್ದೇನೆ. ನಾನು ಇಮಿಡಿಯೇಟಾಗಿ ನಾನೇ ಒಂದು ಸಭೆ ಮೀಟಿಂಗ್ ತೊಗೊಳ್ತೀನಿ. ಮೀಟಿಂಗ್ ತೊಗೊಂಡು ಏನು ಲ್ಯಾಪ್ಸಸ್ ಇದೆ, ಅದಕ್ಕೆ ಏನು ಮಾಡಬೇಕು, CCTV ಕ್ಯಾಮ್ರಾಗಳು ಮತ್ತು ಎಲ್ಲ ನಾವು ಜಾಮರ್ಸು ಇವೆಲ್ಲ ಅಪ್ರೂವ್ ಮಾಡಿದ್ದೀವಿ. ಅಪ್ರೂವ್ ಮಾಡಿ ಕೊಟ್ಟಿದ್ದೇವೆ. ಅದನ್ನು ಇಂಪ್ಲಿಮೆಂಟು ಕೂಡ ಕೆಲವು ಕಡೆ ಮಾಡಿದ್ದಾರೆ, ಕೆಲವು ಕಡೆ ಇನ್ನೂ ಮಾಡಬೇಕಾಗಿದೆ. ಅದಕ್ಕೆ ಸೀರಿಯಸ್ ಆಗಿ ತಗೊಂಡು ಅದಕ್ಕೆ ಕ್ರಮ ತಗೊಳ್ಳೋದಕ್ಕೆ ನಾನು ಸಭೆಯನ್ನು ಕರೀತೇನೆ, ಅಧಿಕಾರಿಗಳ ಸಭೆಯನ್ನು. ಎನ್ಕ್ವೈರಿಗೆ ಈಗಾಗಲೇ ನನಗೆ ವರದಿ ಕೊಡಿ ಅಂತ ಹೇಳಿದ್ದೇನೆ. ಒಂದು ವೇಳೆ ನಮಗೆ ಆ ವರದಿಯಲ್ಲಿ ಸಮಾಧಾನ ಆಗಲಿಲ್ಲ ಅಂತಂದ್ರೆ ನಾನು ಬೇರೆ ಒಂದು ನೋಡಿ, ಸೆಂಟ್ರಲ್ ಜೈಲಲ್ಲಿ ಇರುವಂತಹ ಅಪರಾಧಿಗಳಿಗೆ ರಾಜಾತಿಥ್ಯವನ್ನ ಕೊಡುವಂತಹ ಕೆಲಸ ಈ ಸರ್ಕಾರದಿಂದ ಆಗ್ತಾ ಇದೆ. ಕಲ್ಲು ಹೊಡೆಯುವಂತವರಿಗೆ ರಾಜ ಮರ್ಯಾದೆ ಸಿಗ್ತಾ ಇದೆ. ಇದನ್ನ ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳೋದಕ್ಕಾಗುವುದಿಲ್ಲ ಅಂತ ಸರ್ಕಾರದ ವಿರುದ್ಧ ಟ್ವೀಟ್ ಮಾಡಿ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ದೇಶದ್ರೋಹಿ ಘೋಷಣೆ ಕೂಗೋರಿಗೂ ಸತ್ಕಾರ, ಭಯೋತ್ಪಾದಕರಿಗೆ ಬ್ರದರ್ಸ್ ಪಟ್ಟ ಕಟ್ಟಿ ಸಹಕಾರ, ಲೂಟಿಕೋರ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ, ಸಮಾಜಘಾತುಕರಿಗೆ ರಾಜಮನ್ನಣೆ ಸಿಗ್ತಾ ಇದೆ, ನಿಷ್ಪ್ರಯೋಜಕ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಂತ ಟ್ವೀಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಅಂತ ಟ್ವೀಟ್ ಮೂಲಕ ಆಕ್ರೋಶವನ್ನ ಹೊರಹಾಕಿದ್ದಾರೆ ಬಿಜೆಪಿಯವರು. ಟ್ವೀಟ್ ಮಾಡುವ ಮೂಲಕ ಈ ವ್ಯವಸ್ಥೆಯ ವಿರುದ್ಧ ಕಿಡಿಕಾರಿದ್ದಾರೆ. ಯಾವುದೇ ಕಾರಣಕ್ಕೂ ಜೈಲಲ್ಲಿ ಖೈದಿಗಳ ಐಷಾರಾಮಿ ಜೀವನವನ್ನ ಸಹಿಸೋದಿಲ್ಲ. ಇದೊಂದು ನಾನ್ ಸೆನ್ಸ್ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ.